ಸುಮಾರು 2,000 ಪಾಯಿಂಟು ಸೆನ್ಸೆಕ್ಸ್ ಡೌನ್ ಆಗಿದೆ, ಸುಮಾರು 700 ಪಾಯಿಂಟು ನಿಫ್ಟಿ ಡೌನ್ ಆಗಿದೆ. STT ನ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ. STT ಅನ್ನೋದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ, ಇದು ಜಾಸ್ತಿ ಟ್ರೇಡರ್ಗಳಿಗೆ ಎಫೆಕ್ಟ್ ಆಗುತ್ತೆ. ಅವ್ರು ಕೊಡೋ ಬ್ರೋಕರೇಜ್ಗಿನ್ನ STT ನ ಜಾಸ್ತಿ ಪೇ ಮಾಡಿರ್ತಾರೆ. ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ನ ಕಮ್ಮಿ ಮಾಡ್ಬೇಕಂತಾನೆ ಗೌರ್ಮೆಂಟ್ ಹೊಸ ಇನಿಷಿಯೇಟಿವ್ ತರ್ತಾನೆ ಇತ್ತು. ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಫ್ಯೂಚರ್ ಅಂಡ್ ಆಪ್ಷನ್ಗೆ ಎಫೆಕ್ಟ್ ಆದ್ರೆ? ಅದನ್ನ ಯಾರು ಸೆಲ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಆಗುತ್ತೆ, ಅದರಿಂದ ಯಾರಿಗೆ ಬ್ರೋಕರೇಜ್ ಸಿಗ್ತಿತ್ತಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಟೋಟಲ್ ಬಜೆಟ್ ಅಲ್ಲಿ 26% ಜಸ್ಟ್ ಇಂಟ್ರೆಸ್ಟ್ ಪೇಮೆಂಟ್ಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ. 14 ಲಕ್ಷ ಕೋಟಿನ ಇಂಟ್ರೆಸ್ಟ್ಗೋಸ್ಕರನೇ ಕೊಡಬೇಕು, ಯಾಕಂದ್ರೆ ಸಾಲ ಮಾಡಿರ್ತಾರಲ್ಲ, ಸಾಲ ಮಾಡಿದ್ದನ್ನ ಇಂಟ್ರೆಸ್ಟ್ ತೀರ್ಸಕ್ಕೆ ಬೇಕಾಗುತ್ತೆ ದುಡ್ಡು. 2026 ಬಜೆಟು ಮಾರ್ಕೆಟ್ಗೆ ತುಂಬ ಪೇನ್ ಮಾಡಿದೆ. ಸುಮಾರು 2,000 ಪಾಯಿಂಟು ಸೆನ್ಸೆಕ್ಸ್ ಡೌನ್ ಆಗಿದೆ, ಸುಮಾರು 700 ಪಾಯಿಂಟು ನಿಫ್ಟಿ ಡೌನ್ ಆಗಿದೆ. ಈ ಬಜೆಟು ಮಾರ್ಕೆಟಿಗೆ ಇಷ್ಟ ಇಲ್ವೇನೋ ಅನ್ನೋ ಥರ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ. ಹಾಗಿದ್ರೆ ಈ ಬಜೆಟಲ್ಲಿ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಮಾರ್ಕೆಟು ಯಾಕೆ ಈ ಬಜೆಟ್ಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ ಅಂದರೆ ಮೇನ್ ಕಾರಣ ಬಂದ್ಬಿಟ್ಟು STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ. STT ನ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ. STT ಅನ್ನೋದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ, ಇದು ಜಾಸ್ತಿ ಟ್ರೇಡರ್ಗಳಿಗೆ ಎಫೆಕ್ಟ್ ಆಗುತ್ತೆ. ಅವ್ರು ಕೊಡೋ ಬ್ರೋಕರೇಜ್ಗಿನ್ನ STT ನ ಜಾಸ್ತಿ ಪೇ ಮಾಡಿರ್ತಾರೆ. ಮುಂಚಿಂದನೂ ಟ್ರೇಡರ್ಸ್ಗಳದ್ದು ಪ್ರಾಬ್ಲಮ್ ಏನಿತ್ತಂದ್ರೆ STT ಜಾಸ್ತಿ ಇದೆ ಅಂತ ತುಂಬಾ ಜನ ಪ್ರಾಬ್ಲಮ್ ಹೇಳೋರು. ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತಂದ್ರೆ ಈ ಬಜೆಟ್ ಅಲ್ಲಿ STT ನ ಕಮ್ಮಿ ಮಾಡಬಹುದು ಅಂತ. ಕಮ್ಮಿ ಮಾಡೋದೋಗ್ಲಿ, ಏನು ಮಾಡ್ಲಿಲ್ಲದ್ರು ಕೂಡ ಮಾರ್ಕೆಟ್ ಖುಷಿಯಾಗಿ ಹೋಗ್ತಿತ್ತು. ಬಟ್ ಈ ಸಲ ಬಜೆಟ್ ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ, STT ನ ಸಡನ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಓಲ್ಡ್ STT ಬಂದ್ಬಿಟ್ಟು 0.02% ಇರೋದನ್ನ ಇವಾಗ 0.05% ಮಾಡಿದ್ದಾರೆ. ಅಂದ್ರೆ 150% STT ಇನ್ಕ್ರೀಸ್ ಮಾಡಿದ್ದಾರೆ. ಲಾಸ್ಟ್ ನೀವೇನಾದ್ರೂ ಟ್ರೇಡ್ ಮಾಡಿದ್ರೆ ಅದಕ್ಕೊಂದು ₹1,000 STT ಬಂದಿದ್ರೆ ಇವಾಗ ಅದು ₹2,500 ಆಗುತ್ತೆ. ಮತ್ತೆ ಆಪ್ಷನ್ ಅಲ್ಲಿ ಕೂಡ STT ನ ಇನ್ಕ್ರೀಸ್ ಮಾಡಿದ್ದಾರೆ, 0.15% ಇನ್ಕ್ರೀಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ 50% STT ಜಾಸ್ತಿ ಆಗಿದೆ. ಯಾಕೆ ಗೌರ್ಮೆಂಟ್ ಈ ತರ ಮಾಡಿದೆ ಅಂದ್ರೆ, ಗೌರ್ಮೆಂಟ್ ನ ನೀವು ಲಾಸ್ಟ್ ವರ್ಷದಿಂದ ನೋಡ್ತಿರ್ಬೋದು, ಒಂದು ವರ್ಷದಿಂದನೂ ಗೌರ್ಮೆಂಟ್ ಮೇನ್ ಫೋಕಸ್ ಏನಂದ್ರೆ ಈ ಟ್ರೇಡರ್ಸ್ಗಳನ್ನ ಕಮ್ಮಿ ಮಾಡ್ಬೇಕಂತ. ಯಾಕಂದ್ರೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ದುಡ್ಡು ಕಳ್ಕೊಂತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ದುಡ್ಡು ಕಳ್ಕೊಂತಿರೋದು ಎಲ್ಲಿ ಹೇಳಿ? ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ. ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ನ ಕಮ್ಮಿ ಮಾಡ್ಬೇಕಂತಾನೆ ಗೌರ್ಮೆಂಟ್ ಹೊಸ ಇನಿಷಿಯೇಟಿವ್ ತರ್ತಾನೆ ಇತ್ತು. ಫಸ್ಟ್ ಏನ್ ಮಾಡ್ತು, ಸೆಬಿ ಥ್ರೂ ಲಾಟ್ ಸೈಜ್ ನ ಇನ್ಕ್ರೀಸ್ ಮಾಡಿಸ್ತು. ಮತ್ತೆ ಮುಂಚೆ ಡೈಲಿ ಒಂದೊಂದು ಎಕ್ಸ್ಪೈರಿಗಳಿದ್ವು. ಸೋಮವಾರ ಎಕ್ಸ್ಪೈರಿ, ಮಂಗಳವಾರ ಎಕ್ಸ್ಪೈರಿ, ಗುರುವಾರ ಎಕ್ಸ್ಪೈರಿ, ಈ ಥರ ಡೈಲಿ ಒಂದೊಂದು ಎಕ್ಸ್ಪೈರಿಗಳಿದ್ವು. ಅದನ್ನೆಲ್ಲ ತೆಗೆದು ವೀಕ್ಲಿ ಒಂದೇ ಎಕ್ಸ್ಪೈರಿ ಮಾಡಿದೆ. ಇದರಿಂದ ನಂಬರ್ ಆಫ್ ದ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡರ್ಸ್ ಕಮ್ಮಿ ಆಗ್ತಾ ಬಂದ್ರು. ಇವಾಗ ಈ ಬಜೆಟ್ ಅಲ್ಲಿ ಇನ್ನೊಂದು ಶಾಕ್ ಕೊಟ್ಟಿದೆ ಗೌರ್ಮೆಂಟ್ ಈ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡರ್ಸ್ಗೆ, ಏನಂದ್ರೆ STT ನ ಜಾಸ್ತಿ ಮಾಡಿ. ಇದರಿಂದ ಏನಾಗುತ್ತೆ, ಸ್ವಲ್ಪ ಜನ ಫ್ಯೂಚರ್ ಅಂಡ್ ಆಪ್ಷನ್ ನ ಬಿಡ್ತಾರೆ ಅಂತ ಗೌರ್ಮೆಂಟ್ ಪ್ಲಾನ್ ಮಾಡ್ತಾ ಇದೆ. ಬಟ್ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ನನಗನ್ಸುತ್ತೆ, ಬಿಕಾಸ್ ಯಾರು STT ನೋಡ್ಕೊಂಡು ಟ್ರೇಡ್ ಮಾಡಲ್ಲ. ಇದೇ ನ್ಯೂಸ್ಗೆ ಮಾರ್ಕೆಟು ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇರೋದು. ಯಾಕಂದರೆ ಮಾರ್ಕೆಟಿಗೆ ಯಾವುದಾದ್ರು ಸಡನ್ಲಿ ಸರ್ಪ್ರೈಸ್ ಬಂದುಬಿಟ್ರೆ ಮಾರ್ಕೆಟು ಸಡನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಗೊತ್ತಾಗಲ್ಲ ಮಾರ್ಕೆಟಿಗೆ ಏನು ಮಾಡಬೇಕಂತ, ಸಡನ್ಲಿ ರಿಯಾಕ್ಟ್ ಮಾಡಿಬಿಡುತ್ತೆ. ಇದರಿಂದ ನೀವು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ಗಳು ನೋಡಿರ್ಬೋದು, ಗ್ರೋ ಇರ್ಬೋದು, ಏಂಜಲ್ ಒನ್ ಇರ್ಬೋದು, ಎಲ್ಲ ಸ್ಟಾಕ್ಸ್ಗಳು ಕೂಡ 10% ಕೆಳಗೆ ಬಿದ್ದಿದ್ದಾವೆ. ಯಾಕಂದರೆ ಇದರಿಂದ ಮೇನ್ ರೆವಿನ್ಯೂ ಅವ್ರಿಗೆ ಎಫೆಕ್ಟ್ ಆಗೋದು. ಅವ್ರಿಗೆ ಮೇಜರ್ ರೆವಿನ್ಯೂ ಎದರಿಂದ ಬರ್ತಾ ಇರುತ್ತೆ, ಫ್ಯೂಚರ್ ಅಂಡ್ ಆಪ್ಷನಿಂದ ಬರ್ತಾ ಇರುತ್ತೆ. ಏಂಜಲ್ ಒನ್ಗೆ 47% ಫ್ಯೂಚರ್ ಅಂಡ್ ಆಪ್ಷನ್ ಬರುತ್ತೆ, ಗ್ರೋಗೆ 80% ಆಫ್ ದಿ ರೆವಿನ್ಯೂ ಫ್ಯೂಚರ್ ಅಂಡ್ ಆಪ್ಷನ್ ಇಂದ ಬರುತ್ತೆ. ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಫ್ಯೂಚರ್ ಅಂಡ್ ಆಪ್ಷನ್ಗೆ ಎಫೆಕ್ಟ್ ಆದ್ರೆ? ಅದನ್ನ ಯಾರು ಸೆಲ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಆಗುತ್ತೆ, ಅದರಿಂದ ಯಾರಿಗೆ ಬ್ರೋಕರೇಜ್ ಸಿಗ್ತಿತ್ತಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಈಗ ರಿಯಲಿ ಎಫೆಕ್ಟ್ ಆಗೋದು ಯಾರಿಗೆ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಪ್ಲೇಯರ್ಗೆ. ಅದಕ್ಕೆ ಅವ್ರ ಶೇರ್ಗಳು ಸಖತ್ ಕೆಳಗೆ ಬೀಳ್ತಿದಾವೆ. ಇನ್ನೊಂದು ಮಾರ್ಕೆಟಿಗೆ ತುಂಬಾ ಇಷ್ಟ ಆಗ್ಲಿಲ್ಲದ್ದು ಏನಂದ್ರೆ LTCG. ನಾನಂತೂ ಪರ್ಸನಲಿ ನಂಬಿದ್ದೆ ಈ ಸಲ LTCG ಕಮ್ಮಿ ಆಗ್ಬೋದು, 12.5% ಇಂದ 5% ಬರ್ಬೋದು ಅಂತ. ಬಟ್ ಈ ಸಲ ಗೌರ್ಮೆಂಟ್ ನಮಗೆ ಸರಿಯಾಗಿ ಕೈ ಕೊಟ್ಟಿದೆ. ಯಾಕಂದ್ರೆ ನೀವು ನೋಡ್ತಿರ್ಬೋದು, ಲಾಸ್ಟ್ ಒಂದು ವರ್ಷದಿಂದನೂ ಫಾರಿನ್ ಇನ್ವೆಸ್ಟರ್ಸ್ ಅಂದ್ರೆ FIIs ಅಂತ ಕರಿತೀವಲ್ಲ, ಅವರು ಎವ್ರಿ ಡೇ ಅವ್ರ ದುಡ್ಡನ್ನ ವಿಡ್ರಾ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ. ಇವಾಗ ನೀವು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಫ್ಟಿ ಲಾಸ್ಟ್ 10 years ಇಂದ 10% CAGR ರಿಟರ್ನ್ ಕೊಟ್ಟಿದೆ. ಅಂದರೆ ಎವ್ರಿ ಇಯರ್ 10% ರಿಟರ್ನ್ ಕೊಟ್ಟಿದೆ. ಆ 10%ನ ಈಗ ಫಾರಿನ್ ಇನ್ವೆಸ್ಟರ್ಸ್ ಆ ದುಡ್ಡನ್ನ ವಾಪಸ್ ತಗೊಂಡು ಹೋಗ್ಬೇಕಂದ್ರೆ ಅವ್ರು ಏನು ಮಾಡಬೇಕು, ಅವರು ರುಪೀಸ್ನ ಸೆಲ್ ಮಾಡಿ ಡಾಲರಲ್ಲಿ ಕನ್ವರ್ಟ್ ಮಾಡಬೇಕು. ಅವ್ರು ಬರ್ಬೇಕಾದ್ರೆ ₹50 ಇತ್ತು, ಇವತ್ತು ₹100 ಇದೆ ಅಂದರೆ ಬಂದಿರೋ ಲಾಭ ಅಲ್ಲೇ ಹೊರಟೋಗ್ಬಿಡುತ್ತಲ್ಲ, ಅದರಲ್ಲಿ ಬೇರೆ ಟ್ಯಾಕ್ಸ್ ಬೇರೆ ಕಟ್ಟಬೇಕು. ಇದರಿಂದ ಅವ್ರಿಗೆ ವರ್ಕೌಟ್ ಆಗ್ತಿಲ್ಲ ಅಂತ ಅವ್ರು ಎಕ್ಸಿಟ್ ಆಗ್ತಾ ಇದ್ದಾರೆ. ಈ ಸಲ ಬಜೆಟಲ್ಲಿ ಗೌರ್ಮೆಂಟು STT ನ ಕಮ್ಮಿ ಮಾಡಲೇಬೇಕಿತ್ತು, ಬಟ್ ಅವ್ರೇನು ಮಾಡಿಲ್ಲ. ಇದರಿಂದ ಮಾರ್ಕೆಟ್ಗೆ ಬೇಜಾರಾಗಿ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ನಿಮಗೆ ಬಜೆಟ್ ಅಂದ್ರೆ ಏನು ಅಂತ ಗೊತ್ತಿದೆಯಲ್ಲ? ಬಜೆಟ್ ಅಂದ್ರೆ ಏನು ಹೇಳಿ? ಗೌರ್ಮೆಂಟು ತನಗೆ ಬರೋ ರೆವಿನ್ಯೂನ ಯಾವ ರೀತಿ ಖರ್ಚು ಮಾಡ್ತೀನಿ ಅಂತ ಒಂದು ವರ್ಷಕ್ಕಿಂತ ಮುಂಚೆನೇ ಬಂದು ಹೇಳುತ್ತೆ ಫೆಬ್ರವರಿನಲ್ಲಿ. ಯಾಕಂದರೆ ಮಾರ್ಚಲ್ಲಿ ಇವಾಗ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ, ನ್ಯೂ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫೆಬ್ರವರಿನಲ್ಲಿ ಗೌರ್ಮೆಂಟ್ ಬಂದು ಅನೌನ್ಸ್ ಮಾಡುತ್ತೆ, ನಾನು ಮುಂದಿನ ವರ್ಷ ಈ ಥರ ದುಡ್ಡು ಖರ್ಚು ಮಾಡ್ತೀನಿ ಅಂತ. ಖರ್ಚು ಮಾಡ್ತೀನಿ ಅಂತ ಅನೌನ್ಸ್ ಮಾಡೋದು, ಖರ್ಚು ಮಾಡಿದ್ದೀನಿ ಅಂತಲ್ಲ. ಮತ್ತು ಖರ್ಚು ಮಾಡ್ತೀನಿ ಅಂದಾಗ ದುಡ್ಡು ಎಲ್ಲಿಂದ ಬರುತ್ತೆ? ದುಡ್ಡು ಫ್ಯೂಚರಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸ್ ಕಲೆಕ್ಷನ್ನ ಇವರು ಪ್ರಿಡಿಕ್ಟ್ ಮಾಡ್ತಾರೆ, ಪ್ರೊಜೆಕ್ಷನ್ ಮಾಡ್ತಾರೆ. ಮೇ ಬಿ ಇಷ್ಟು ಟ್ಯಾಕ್ಸ್ ಬರ್ಬೋದು ಅಂತ ಪ್ರೊಜೆಕ್ಷನ್ ಮಾಡಿ ಆ ಬೇಸಿಸ್ ಮೇಲೆ ಇವರು ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಈ ಸಲ ಟೋಟಲ್ ಬಜೆಟ್ ವರ್ತು 53 ಲಕ್ಷ ಕೋಟಿ.
53 ಲಕ್ಷ ಕೋಟಿ ನಮ್ಮ ಗೌರ್ಮೆಂಟ್ ಈ ವರ್ಷ ದುಡ್ಡನ್ನ ಖರ್ಚು ಮಾಡುತ್ತೆ. ಎಕ್ಸ್ಪೆಂಡಿಚರ್ನೇ ಬಜೆಟ್ ಅಂತ ಕರೀತಾರೆ, ಸ್ಪೆಂಡಿಂಗ್ ನ ಬಜೆಟ್ ಅಂತ ಕರೀತಾರೆ. ಅದರಲ್ಲಿ 36 ಲಕ್ಷ ಕೋಟಿ ಅಂದ್ರೆ 68% ಜಸ್ಟ್ ಸ್ಯಾಲರಿ ಇರ್ಬೋದು, ಪೆನ್ಷನ್ ಇರ್ಬೋದು, ಮತ್ತೆ ಇಂಟ್ರೆಸ್ಟ್ ಪೇಮೆಂಟ್ ಇರ್ಬೋದು, ಮತ್ತೆ ಸಬ್ಸಿಡಿಗಳಿಗಿರ್ಬೋದು, ವೆಲ್ಫೇರ್ ಸ್ಕೀಮ್ ಇರ್ಬೋದು, ಮತ್ತೆ ಡೇ ಟು ಡೇ ಖರ್ಚಿಗಿರ್ಬೋದು. ಇದಕ್ಕೆ ಸುಮಾರು 36 ಲಕ್ಷ ಕೋಟಿ ಬೇಕು. ಎಂಡ್ ಆಫ್ ದ ಡೇ ಈ ದುಡ್ಡು ಬೇಕೇ ಬೇಕು ನಮ್ಮ ಇಂಡಿಯಾಗೆ ಸರ್ವೈವ್ ಆಗಕ್ಕೆ. 36 ಲಕ್ಷ ಕೋಟಿ ಸ್ಯಾಲರಿ ಮತ್ತೆ ಸಬ್ಸಿಡಿ, ಕೆಲವೊಂದು ವೆಲ್ಫೇರ್ ಇದನ್ನ ನಡೆಸಕ್ಕೋಸ್ಕರನೇ. ಇದು 68% ಆಫ್ ದಿ ಟೋಟಲ್ ಬಜೆಟ್. ನಮ್ಮ ದೇಶ 100 ರೂಪಾಯಿ ದುಡಿದ್ರೆ ಅದರಲ್ಲಿ 68 ರೂಪಾಯಿ ಇಂಥದಕ್ಕೆ ದುಡ್ಡು ಖರ್ಚಾಗ್ತಾ ಇದೆ. ಇನ್ನು ಉಳಿದಿದ್ದೇನು ಉಳಿತಲ್ಲ 32%, ಇದರಲ್ಲಿ ಗೌರ್ಮೆಂಟ್ ಹೊಸ ಗ್ರೋತ್ಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡುತ್ತೆ. ಸ್ಟಾಕ್ ಮಾರ್ಕೆಟಿಗೆ ಬೇಕಾಗಿರೋದೇನೆ ಈ 32% ಗೌರ್ಮೆಂಟ್ ಎಲ್ಲಿ ಸ್ಪೆಂಡ್ ಮಾಡುತ್ತೆ ಅಂತ. ಅಂದ್ರೆ ಉಳಿದಿದ್ದು ಎಷ್ಟಾಯ್ತು ಹೇಳಿ? 16-17 ಲಕ್ಷ ಕೋಟಿ ಏನು ಉಳಿತಲ್ಲ ಅದನ್ನ ಎಲ್ಲಿ ಸ್ಪೆಂಡ್ ಮಾಡುತ್ತೆ ಅಂತ. ಗೌರ್ಮೆಂಟ್ ಈ ಸಲ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಕೆಪೆಕ್ಸ್ಗೆ 12 ಲಕ್ಷ ಕೋಟಿ ಸ್ಪೆಂಡ್ ಮಾಡ್ತಾ ಇದೆ. ಲಾಸ್ಟ್ ಇಯರ್ ಅದು 10 ಲಕ್ಷ ಕೋಟಿ ಇತ್ತು, ಈ ವರ್ಷ ಅದನ್ನ 12 ಲಕ್ಷ ಕೋಟಿಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಯರ್ ಆನ್ ಇಯರ್ 10% ಇನ್ಕ್ರೀಸ್ ಮಾಡ್ತಾ ಇದೆ. ಇದೊಂಥರ ಪಾಸಿಟಿವ್ ಫಾರ್ ದಿ ಸ್ಟಾಕ್ ಮಾರ್ಕೆಟ್. ಯಾಕಂದ್ರೆ GDP ಗ್ರೋ ಆಗ್ಬೇಕಂದ್ರೆ, ಕಂಪ್ನಿಗಳಿಗೆ ರೆವಿನ್ಯೂ ಬರಬೇಕಂದ್ರೆ, ಕಂಪ್ನಿಗಳದ್ದು ರೆವಿನ್ಯೂ ಇನ್ಕ್ರೀಸ್ ಆಗ್ಬೇಕಂದ್ರೆ, ನಮ್ಮ ಕೈಲೆಲ್ಲ ದುಡ್ಡು ಹರಿದಾಡಬೇಕಂದ್ರೆ, ನಮ್ಮ ಸ್ಯಾಲ್ರಿ ಗ್ರೋ ಆಗ್ಬೇಕಂದ್ರೆ GDP ಗ್ರೋ ಆಗಬೇಕು. GDP ಗ್ರೋ ಆಗ್ಬೇಕಂದ್ರೆ ಗೌರ್ಮೆಂಟ್ ಸ್ಪೆಂಡಿಂಗ್ ಬಹಳ ಮುಖ್ಯ. ಎರಡು ತರ ಕೆಪೆಕ್ಸ್ ಬರ್ತವೆ, ಒಂದು ಪ್ರೈವೇಟ್ ಕೆಪೆಕ್ಸ್, ಒಂದು ಗೌರ್ಮೆಂಟ್ ಕೆಪೆಕ್ಸ್. ಪ್ರೈವೇಟ್ ಕೆಪೆಕ್ಸ್ ಅಂದ್ರೆ ಫ್ಯಾಕ್ಟ್ರಿಗಳು ಹಾಕೋದು, ಪ್ರೈವೇಟ್ ಕಂಪ್ನಿಗಳು ದುಡ್ಡು ಖರ್ಚು ಮಾಡೋದನ್ನ ಪ್ರೈವೇಟ್ ಕೆಪೆಕ್ಸ್ ಅಂತ ಕರೀತಾರೆ. ಅದು ಗೌರ್ಮೆಂಟ್ ಕೈಯಲ್ಲಿ ಇಲ್ಲ. ಅದನ್ನ ಅವ್ರು ಮಾಡಿದ್ರು ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಬಟ್ ಗೌರ್ಮೆಂಟ್ ಕೈಯಲ್ಲಿ ಏನಿದೆ, ಗೌರ್ಮೆಂಟ್ ಅವ್ರ ದುಡ್ಡನ್ನ ಸ್ಪೆಂಡ್ ಮಾಡಲೇಬೇಕು. ಅದು ಗೌರ್ಮೆಂಟ್ ಕೈಯಲ್ಲಿದೆ. ರೋಡ್ ಬಿಲ್ಡ್ ಮಾಡಕ್ಕಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡಕ್ಕಿರ್ಬೋದು, ಬೇರೆ ಬೇರೆ ತರ ಎಕ್ಸ್ಪೆಂಡಿಚರ್ ಮಾಡೋದಿರ್ಬೋದು, ಇದ್ರ ಮೇಲೆ ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತೆ. ಇದನ್ನೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಕೆಪೆಕ್ಸ್ ಅಂತಾನೂ ಕರಿತೀವಿ. ಈ ಸಲ ಗೌರ್ಮೆಂಟ್ 12.2 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಕೆಪೆಕ್ಸ್ ಸ್ಪೆಂಡ್ ಮಾಡ್ತಾ ಇದೆ. ಅಂದ್ರೆ 23% ಆಫ್ ದಿ ಟೋಟಲ್ ಬಜೆಟ್ ಅಲ್ಲಿ ಗೌರ್ಮೆಂಟ್ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದೆ. 23% ಸ್ಪೆಂಡ್ ಮಾಡ್ತಾ ಇದೆ ಗ್ರೋತ್ಗೋಸ್ಕರ, ಕೆಪೆಕ್ಸ್ಗೋಸ್ಕರ. ಇದು ಒಂಥರ ಪಾಸಿಟಿವ್ ಸೈನ್ ಫಾರ್ ದ ಸ್ಟಾಕ್ ಮಾರ್ಕೆಟ್. ಇನ್ನು ಉಳಿದಿರೋ 4,90,000 ಕೋಟಿನ ಸ್ಟೇಟ್ಗಳಿಗೆ ಕೊಡುತ್ತೆ, ನೀವು ಖರ್ಚು ಮಾಡಿ ಅಂತ. ಅವರು ಖರ್ಚು ಮಾಡ್ತಾರೆ, ಅವರು ಸ್ಕೂಲ್ ಬಿಲ್ಡಿಂಗ್ ನ ಕಟ್ತಾರೆ, ಅವರು ಸ್ಟೇಟ್ ಹೈವೇಗಳನ್ನ ಮಾಡ್ತಾರೆ, ಅವರು ಕೂಡ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ. ಎರಡೂ ಸೇರಿಸಿದ್ರೆ ಸುಮಾರು 17 ಲಕ್ಷ ಕೋಟಿ ನೆಕ್ಸ್ಟ್ ಬರೋ 1 ವರ್ಷದಲ್ಲಿ ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತೆ. ಮತ್ತೆ ಇದರಲ್ಲಿ ಅಂದ್ರೆ ಟೋಟಲ್ ಬಜೆಟ್ ಅಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ 36 ಲಕ್ಷ ಕೋಟಿ ಟೋಟಲ್ ಸ್ಪೆಂಡ್ ಮಾಡ್ತಾರೆ. ಇದು ಮಾಡಲೇಬೇಕು ಅಂತ. ಫಿಕ್ಸ್ಡ್ ಎಕ್ಸ್ಪೆನ್ಸ್ ಅದು ಮಾಡಲೇಬೇಕು. ಸ್ಯಾಲರಿ ಇರ್ಬೋದು, ಇಂಟ್ರೆಸ್ಟ್ ಪೇಮೆಂಟ್ ಇರ್ಬೋದು, ಇದೆಲ್ಲ ಫಿಕ್ಸ್ಡ್ ಎಕ್ಸ್ಪೆನ್ಸ್. ಅದರಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟು ಮಾಡ್ತಾರೆ ಗೊತ್ತಾ? 14 ಲಕ್ಷ ಕೋಟಿ ಮಾಡ್ತಾರೆ. 14 ಲಕ್ಷ ಕೋಟಿನ ಇಂಟ್ರೆಸ್ಟ್ಗೋಸ್ಕರನೇ ಕೊಡಬೇಕು. ಯಾಕಂದ್ರೆ ಸಾಲ ಮಾಡಿರ್ತಾರಲ್ಲ, ಸಾಲ ಮಾಡಿದ್ದನ್ನ ಇಂಟ್ರೆಸ್ಟ್ ತೀರ್ಸಕ್ಕೆ ಬೇಕಾಗುತ್ತೆ ದುಡ್ಡು. ಟೋಟಲ್ ಬಜೆಟ್ ಅಲ್ಲಿ 26% ಜಸ್ಟ್ ಇಂಟ್ರೆಸ್ಟ್ ಪೇಮೆಂಟ್ಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ. ಇನ್ನು ಮಧ್ಯದಲ್ಲಿ ಏನು ಉಳ್ಕೊಳತ್ತಲ್ಲ, ಅಂದ್ರೆ ಏನು ಇನ್ಕಮ್ ಬಂದಿದೆ ಮತ್ತೆ ಎಕ್ಸ್ಪೆನ್ಸ್ ಎಷ್ಟಾಗಿದೆ, ಇದ್ರ ಮಧ್ಯದಲ್ಲಿ ಏನು ಉಳ್ಕೊಳತ್ತಲ್ಲ ಅದನ್ನ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಫಿಸ್ಕಲ್ ಡೆಫಿಸಿಟ್ ಈ ಸಲ ಗೌರ್ಮೆಂಟ್ 4.3% ಪರ್ GDP ಮಾಡಿದೆ. ಲಾಸ್ಟ್ ಇಯರ್ಗಿನ ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ರೆ 100 ರೂಪಾಯಿ ಗೌರ್ಮೆಂಟ್ಗೆ ಇನ್ಕಮ್ ಬರುತ್ತೆ. ಯಾವುದು ಟ್ಯಾಕ್ಸ್ ರೆವಿನ್ಯೂ ಇರ್ಬೋದು, ನಾನ್ ಟ್ಯಾಕ್ಸ್ ರೆವಿನ್ಯೂ ಇರ್ಬೋದು. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದ್ರೆ ಏನಾದರೂ ಗೌರ್ಮೆಂಟ್ ಅಸೆಟ್ಗಳನ್ನ ಸೆಲ್ ಮಾಡುತ್ತೆ. ನೀವು PSU ಬ್ಯಾಂಕ್ಸ್ಗಳು ಇರ್ಬೋದು, PSU ಸ್ಟಾಕ್ಸ್ಗಳನ್ನ ಸೆಲ್ ಮಾಡುತ್ತಲ್ಲ, ಅದು ಗೌರ್ಮೆಂಟ್ ಸೆಲ್ ಮಾಡುತ್ತೆ. ಅದನ್ನ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರೀತಾರೆ. ಟ್ಯಾಕ್ಸ್ ಕಲೆಕ್ಷನ್ ಮತ್ತೆ ನಾನ್ ಟ್ಯಾಕ್ಸ್ ಕಲೆಕ್ಷನ್ ಸೇರ್ಕೊಂಡ್ರೆ ಒಂದು 100 ರೂಪಾಯಿ ಬಂದಿದೆ. ಬಟ್ ಗೌರ್ಮೆಂಟ್ ಖರ್ಚು ಮಾಡ್ತಿರೋ ದುಡ್ಡು 110 ರೂಪಾಯಿ. ಅಂದ್ರೆ ಇದೇ ಡೆಫಿಸಿಟ್, 10% ಡೆಫಿಸಿಟ್ ಆಯ್ತು. ಈ ಸಲ ಈ ತರ ಡೆಫಿಸಿಟ್ 4.3 ಇದೆ. ಅರ್ಥ ಆಯ್ತಾ? ಈ ಸಲ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಬಂದಿರೋದು 38 ಲಕ್ಷ ಕೋಟಿ. ಮತ್ತೆ ನಾನ್ ಟ್ಯಾಕ್ಸ್ ಕಲೆಕ್ಷನ್ ನಾನು ಅವಾಗಲೇ ಹೇಳಿದ್ನಲ್ಲ, ಅಸೆಟ್ ಸೆಲ್ ಮಾಡಿನೂ ಬರುತ್ತೆ ಗೌರ್ಮೆಂಟ್ಗೆ, ಅದರಿಂದ 5 ಲಕ್ಷ ಕೋಟಿ ಬಂದಿದೆ. ಮತ್ತೆ 16 ಲಕ್ಷ ಕೋಟಿನ ಬಾರೋ ಮಾಡ್ತಾರೆ, ಅಂದ್ರೆ ಸಾಲ ಮಾಡ್ತಾರೆ. ಸಾಲ ಮಾಡಿ ಈ ಸಲ 53 ಲಕ್ಷ ಕೋಟಿಯಷ್ಟು ಬಜೆಟ್ನ ಫುಲ್ಫಿಲ್ ಮಾಡ್ತಾರೆ. ಟೋಟಲ್ ಈ 3 ಸೇರಿದ್ರೆ ಬಜೆಟ್ ಆಗುತ್ತೆ. ಈ ಬಂದಿರೋ ಇನ್ಕಮ್ನ ಯಾವ ರೀತಿ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದೇ ಬಜೆಟ್. ಯಾವತ್ತು ಗೌರ್ಮೆಂಟ್ ಬಜೆಟ್ನ ಹೆಂಗೆ ನೋಡ್ಬೇಕಂದ್ರೆ, ಈಗ ನಾರ್ಮಲಿ ಡೇ ಟು ಡೇಗೆ ಗೌರ್ಮೆಂಟಿಗೆ ಏನು ದುಡ್ಡು ಖರ್ಚಾಗುತ್ತಲ್ಲ, ಈಗ 53 ಲಕ್ಷ ಕೋಟಿ ಟೋಟಲ್ ಗೌರ್ಮೆಂಟ್ ಬಜೆಟ್ ಇದೆ. ಅದರಲ್ಲಿ ಗೌರ್ಮೆಂಟಿಗೆ ಏನು ದುಡ್ಡು ಖರ್ಚಾಗುತ್ತಲ್ವಾ, ಅದು ಬಿಟ್ಟುಬಿಟ್ಟು ಗೌರ್ಮೆಂಟ್ ಕೈಲಿ ಎಷ್ಟು ಉಳ್ಕೊಂತ ಇದೆ, ಗೌರ್ಮೆಂಟು ಕ್ಯಾಪೆಕ್ಸು ಎಷ್ಟು ಮಾಡ್ತಾ ಇದೆ, ಅದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ. ಬಿಕಾಸ್ ದೇಶದ GDP ಗ್ರೋ ಆಗಬೇಕಂದ್ರೆ, ನಾವೆಲ್ಲರೂ ದಿವಸದಿಂದ ದಿವಸ ಗ್ರೋ ಆಗಬೇಕಂದ್ರೆ, ಸ್ಟಾಕ್ ಮಾರ್ಕೆಟ್ ಗ್ರೋ ಆಗಬೇಕಂದ್ರೆ ಕೆಪೆಕ್ಸ್ ಭಾಳ ಮುಖ್ಯ. ಕೆಪೆಕ್ಸ್ ಮಾಡಲಿಲ್ಲದ್ರೆ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗಲ್ಲ. ಅದಕ್ಕೆ ನಾವು ಕೆಪೆಕ್ಸ್ನ ಚೆಕ್ ಮಾಡಬೇಕು, ಕೆಪೆಕ್ಸ್ ಎಷ್ಟಿದೆ ಅಂತ. ಟೋಟಲ್ ಬಜೆಟ್ ಬಂದ್ಬಿಟ್ಟು 53 ಲಕ್ಷ ಕೋಟಿ. ಅದರಲ್ಲಿ 68% ಇವರು ನಾರ್ಮಲ್ ಡೇ ಟು ಡೇ ಖರ್ಚಿಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅದು ಉಳಿದಿದ್ದೆಷ್ಟು ಹೇಳಿ 32% ಅಲ್ವಾ. ಈ 32% ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗಬೇಕು. ಅವಾಗ ದೇಶ ಏನಾಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಫ್ಯೂಚರ್ಗೋಸ್ಕರ ಇಲ್ಲಿ ಅಸೆಟ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ರೋಡ್ ಅನ್ನೋದು, ರೋಡ್ ಹಾಕಿದ ತಕ್ಷಣ ಇಲ್ಲಿ GDP ಕಾಂಟ್ರಿಬ್ಯೂಟ್ ಆಗುತ್ತೆ, ಅಷ್ಟೊಂದು ಆಗಲ್ಲ. ಇದು ಫ್ಯೂಚರಲ್ಲಿ ಆಗುತ್ತೆ. ಈ ಥರದ್ದು ಜಾಸ್ತಿ ಸ್ಪೆಂಡ್ ಮಾಡಬೇಕು. 32% ಈಗ ಮಾಡ್ತಿದಾರಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಆಗಬೇಕು. ಆ್ಯಕ್ಚುಲಿ ಇದು ಲಾಸ್ಟ್ ಇಯರ್ಗೆ, ಅದಕ್ಕಿಂತ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಂಪ್ರೂವ್ ಆಗ್ತಾ ಇದೆ. ನಿಮ್ಗೊಂದು ನಂಬರ್ ತೋರಿಸ್ತೀನಿ ನೋಡಿ. 2019ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 3.1 ಲಕ್ಷ ಕೋಟಿ ಇತ್ತು. 2021ರಲ್ಲಿ ಅದು 4.3
7.4 ಲಕ್ಷ ಕೋಟಿ ಆಯಿತು. 2022ರಲ್ಲಿ ಅದು 5.5 ಲಕ್ಷ ಕೋಟಿ ಆಯಿತು. 2023ರಲ್ಲಿ 7.5 ಲಕ್ಷ ಕೋಟಿ ಆಯಿತು. 2024ರಲ್ಲಿ 10 ಲಕ್ಷ ಕೋಟಿ, 2025ರಲ್ಲಿ 10 ಲಕ್ಷ ಕೋಟಿ. ಹೇಳ್ಬೇಕಂದ್ರೆ 2010ರಿಂದ 2026ವರೆಗೂ ಅಷ್ಟೊಂದು ಗ್ರೋ ಆಗಿಲ್ಲ. 2027ರಲ್ಲಿ ಅಂದ್ರೆ ಈ ಬರೋ ಏನಿದೆಯಲ್ವಾ ಫೈನಾನ್ಷಿಯಲ್ ಇಯರ್, ಇಲ್ಲಿ ಅದು ಗ್ರೋ ಆಗಿದೆ 12.2 ಲಕ್ಷ ಕೋಟಿ. ನನ್ನ ಪ್ರಕಾರ ಈ ಬಜೆಟ್ ಒಳ್ಳೆ ಬಜೆಟ್ ಇದೆ. ಮಾರ್ಕೆಟ್ ಯಾಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು STT ಕಮ್ಮಿ ಆಗುತ್ತೆ ಮತ್ತು LTCG ಕಮ್ಮಿ ಆಗುತ್ತೆ ಅಂತ. ಏನು ಮಾಡಲಿದ್ರು ಪರವಾಗಿಲ್ಲ, ಮತ್ತು ಇವ್ರು STT ಜಾಸ್ತಿ ಮಾಡಿದ್ರಲ್ಲ, ಮಾರ್ಕೆಟ್ಗೆ ಒಂಥರ ಶಾಕ್ ಆದಂಗಾಗಿ ರಿಯಾಕ್ಟ್ ಮಾಡ್ತಾ ಇದೆ. ಮೇ ಬಿ ಒಂದು 4-5 ದಿವಸ ಹೋದ್ಮೇಲೆ ಮಾರ್ಕೆಟ್ ಕೂಡ ಕೂಲ್ ಡೌನ್ ಆಗ್ಬೋದು. ಇದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡನ್ನ ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.